NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ತಾಳಿಕೋಟೆ ತಾಲೂಕಾ ಕಲಕೇರಿ ಗ್ರಾಮದಲ್ಲಿ ಈ ದೇಶದ 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ನರೇಂದ್ರ ಮೋದಿಜಿ ಅವರಿಗೆ ಕಲಕೇರಿಯ ಗ್ರಾಮದ ಬಿಜೆಪಿಯ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಒಂದಾಗಿ ನಮೋ ತ್ರಿವಿಕ್ರಮನ ಪಟ್ಟಾಭಿಷೇಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನ ಆಚರಿಸಿದರು. ಕಲಕೇರಿಯ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಸುಧಾಕರ್ ಅಡಿಕಿ, ಯಲ್ಲಪ್ಪ ಹೊಸ್ಮನಿ, ಪ್ರಕಾಶ್ ಎರನಾಳ್, ಮಹಾಶಕ್ತಿ ಅಧ್ಯಕ್ಷರಾದ ಸೋಮಶೇಖರ್ ಸಜ್ಜೆ, ಸುನಿಲ್ ಕಲಕೇರಿ, ಹನುಮಂತ ವಡ್ಡ, ರಮೇಶ್ ಹೆಂಡಿ, ವಿನೋದ್ ವಡಗೇರಿ, ವಿಶ್ವನಾಥ್ ಸಬರದ್, ಅಶೋಕ್ ಧೋವಿ, ಇರ್ಗಂಟಿ ಬಡ್ಗೇರ್, ಮಡಿವಾಳಪ್ಪ ಹೂಗ, ವಿಶ್ವನಾಥ್ ರಾಠೋಡ್, ಯಲ್ಲಾಲಿಂಗ್ ಮಾದರ್, ಇನ್ನು ಅನೇಕ ಬಿಜೆಪಿಯ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ ಮೋದಿಜಿ ಅವರಿಗೆ ಜೈಕಾರ ಹಾಕುತ್ತಾ ಅದ್ದೂರಿಯಾಗಿ ವಿಜಯೋತ್ಸವ ಆಚರಿಸಿದರು. ಜಿಲ್ಲಾ ವರದಿಗಾರರು ಮೈಬೂಬ್ ಬಾಷಾ ಮನ್ಗುಳ್. ಒಂದು ಇತಿಹಾಸ ಇವತ್ತು ಭಾರತೀಯ ಜನತಾ ಪಕ್ಷ ನಿರ್ಮಾಣ ಮಾಡ್ತಾ ಇದೆ. ಸುಮಾರು 2014ರ ಚುನಾವಣೆ ಆಗಿರ್ಬೋದು, 2019ನೇ ಚುನಾವಣೆ ಆಗಿರ್ಬೋದು, ಈ 2024ನೇ ಚುನಾವಣೆಯಲ್ಲಿ ಸತತ 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಭಾರತೀಯ ಜನತಾ ಪಕ್ಷ ದೇಶದ ಚುಕ್ಕಾಣ ಹಿಡಿಯುವುದರ ಜೊತೆಗೆ ದೇಶದಲ್ಲಿ ಅಭಿವೃದ್ಧಿ ಪರ್ವ ಮುಂದುವರಿತಾ ಇದೆ. ಭಾರತ ದೇಶ ಕಂಡಂತ ಶ್ರೇಷ್ಠ ನಾಯಕ, ಶ್ರೇಷ್ಠ ಸಂತ, ಈ ದೇಶ ಸಂಕಲ್ಪದಂತೆ ವಿಶ್ವಗುರು ಭಾರತ ದೇಶ ಆಗಲಿ ಎನ್ನುವಂತ ಸಂಕಲ್ಪವನ್ನು ಹೊತ್ತು ಇಡೀ ದೇಶದ NDA ಸರ್ಕಾರದಲ್ಲಿ ಸುಮಾರು ಮಿತ್ರ ಪಕ್ಷಗಳನ್ನ ಒಳಗೂಡಿ ಇವತ್ತು ನಮ್ಮ ದೇವರಪುರಿ ಮತಕ್ಷೇತ್ರ ಮತ್ತು ಬಿಜಾಪುರ ಜಿಲ್ಲೆಯ ಸಂಸದರನ್ನಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸುಮಾರು 10,000 ಪ್ರತಿ ಮತಕ್ಷೇತ್ರದಲ್ಲಿ 10,000ಕ್ಕಿಂತ ಹೆಚ್ಚು ಮತಗಳನ್ನು ಬಿಜೆಪಿಗೆ ಹಾಕೋದ್ರ ಜೊತೆಗೆ ಒಂದು ಸೋಲಿಲ್ಲದ ಸರ್ದಾರ 12ನೇ ಬಾರಿ ಇವತ್ತು ಒಂದು ರಾಜಕೀಯ ಸೇವೆಯಲ್ಲಿ ನಿರತರಾಗಿರುವಂತ ರಮೇಶ್ ಜಿಗಜಿಣಗಿ ಅವರನ್ನ ನಮ್ಮ ಜಿಲ್ಲೆಯ 4ನೇ ಬಾರಿ ಅವರಿಗೆ ಅತಿ ಹೆಚ್ಚು ಮತಗಳಿಂದ ನಾವು ಇವತ್ತು ಲೋಕಸಭೆಗೆ ಕಳಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ದೇಶದ ಒಂದು ಆರ್ಥಿಕತೆಯಲ್ಲಿ ಅತ್ಯಂತ ಎಲ್ಲ ಒಂದು ವರ್ಗಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾಯಕತ್ವವನ್ನು ವಹಿಸಿ ಇವತ್ತು ನರೇಂದ್ರ ಮೋದಿಯವರು 3.0 ಸರ್ಕಾರದ ಒಂದು ಕೈಬಲಪಡಿಸಲಿಕ್ಕೆ ನಮ್ಮ ಜಿಲ್ಲೆಯಿಂದ ನಮ್ಮ ರಮೇಶ್ ಜಿಗಜಿಣಗಿ ಅವರನ್ನ ಕಳಿಸ್ತಾ ಇದ್ದೇವೆ. ಈ ಒಂದು ಎಲ್ಲ ಶ್ರೇಯಸ್ಸನ್ನ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೆ ಈ ಒಂದು ದೇವರಪುರಿ ಮತಕ್ಷೇತ್ರದ ನಮ್ಮ ಜೊತೆಯಲ್ಲಿ ಏನು ಅವರ ಒಂದು ಮಾರ್ಗದರ್ಶನದಲ್ಲಿ ಹಿಂದಿನ ಶಾಸಕರಾಗಿರುವಂತ ಸೋಮನಗೌಡ ಪಾಟೀಲ್ ಏನು ಸಾಸನೂರು ಸಾಹೇಬರ ಒಂದು ಏನು ಮಾರ್ಗದರ್ಶನದಲ್ಲಿ ಜೊತೆಗೆ ಇವತ್ತಿನ ಏನು ಹಾಲಿ ಶಾಸಕರಾಗಿರುವಂತ ರಾಜುಗೌಡ ಪಾಟೀಲ್ ಅವರ ಒಂದು ಸಹಕಾರದೊಂದಿಗೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಎಲ್ಲ ಕಾರ್ಯಕರ್ತರಿಂದ ಸಾಕಷ್ಟು ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ನಮ್ಮ ಏನು ಜಿಲ್ಲೆಯಿಂದ ಏನು ರಮೇಶ್ ಜಿಗಜಿಣಗಿ ಅವರನ್ನು ಸುಮಾರು 70ರಿಂದ 80 ಸಾವಿರ ಮತಗಳ ಅಂತರದಿಂದ ದೇಶದ 3ನೇ ಬಾರಿಗೆ ಪ್ರಧಾನಿ ಆಗುತ್ತಿರುವಂತ ನರೇಂದ್ರ ಮೋದಿ ಅವರಿಗೆ ಕೈಬಲ ಮಾಡಲಿಕ್ಕೆ ಇವತ್ತು ಕಳಿಸಿದ್ದೇವೆ. ಮಾಜಿ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಅವರು ನಮ್ಮ ಕರ್ನಾಟಕದಾಗ ನಮ್ಮ ಜೆಡಿಎಸ್ ಪಕ್ಷ ಬಲಪಡಿಸಿ 2 ಸಲ ಮುಖ್ಯಮಂತ್ರಿ ಆದರು ಹಾಗೂ 2 ಸಲ ಇದು 2ನೇ ಬಾರಿ ಅವ್ರು ಸಂಸದ ಆಗೋದು. ಆದ್ರೆ ಈಗ ನಮ್ಮ ಬಿಜೆಪಿ ಅವ್ರ ಜೊತೆ ನಾವು ಬೆಂಬಲಿಸಿ ಇದು ಆಗೋದು. ನಮ್ಮ ಕುಮಾರಸ್ವಾಮಿ ಅವರು ನಮ್ಗೆ ಹೆಚ್ಚಿನ ಮತ ಈಗ ಕೇಂದ್ರ ಸಚಿವರಾಗೋದು ತುಂಬ ನಮ್ಮ ಕಲಕೇರಿ ಗ್ರಾಮದಾಗ ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಒಕ್ಕಟ್ಟಾಗಿ ನಾವು ಸಿಹಿ ಹಂಚಿ ಒಂದು ಪಟಾಕಿಯನ್ನು ಹಾರಿಸಿ ನಾವೆಲ್ಲರೂ ಖುಷಿ ಪಡೋದು. ಕುಮಾರಸ್ವಾಮಿ ಅವರಿಗೆ ನಾವು ಅಭಿನಂದನೆ ಹೇಳಿಸಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಬಲವನ್ನು ಪಡಿಸ್ಲಾಕ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಕಲಕೇರಿ ನಮ್ಮ ಕರ್ನಾಟಕ ರೈತರಿಗೆ ಒಂದು ಹೊಸ ಮಾದರಿಯನ್ನು ಕೊಡಲಾಕ ಕೃಷಿ ಮಂತ್ರಿ ಆಲೇತೇಳಿ ನಾವೆಲ್ಲರೂ ಇದು ಒಂದು ಕಳಕಳಿಗಿಂತ ನಾವು ವಿನಯಪೂರ್ವಕ ನಮ್ಮ ನರೇಂದ್ರ ಮೋದಿ ಸಾಹೇಬರಿಗೆ ಒಂದು ವಿನಯಪೂರ್ವಕ ಇದು ಮಾಡಿ ನಮ್ಮ ಕುಮಾರಸ್ವಾಮಿ ಅವರು ಮತ್ತೆ 2 ಸಲ ಮುಖ್ಯಮಂತ್ರಿ ಆದ್ರೂ ಈಗ ಮತ್ತೆ 2 ಸಲ ಇದು 2ನೇ ಬಾರಿ ಸಂಸದರಾಗಿ
ಮತ್ತು ನಮ್ಗೆ ಸಚಿವರನ್ನು ಕೊಡೋದು ನಮ್ಮ BJP ಸರ್ಕಾರಕ್ಕೆ ಧನ್ಯವಾದ ಹೇಳಿ ಅವರಿಗೆ ಒಂದೆರಡು ಮಾತನ್ನು ಹೇಳಿ ಮುಗಿಸ್ಲಾಕ ಇದು ಮಾಡ್ತೀವಿ. ಹಾಗೂ ನಾವು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ವಿಷಯ. ಅದಲ್ಲದೆ NDA ಕೂಟದಲ್ಲಿ ಪ್ರಥಮ ಬಾರಿಗೆ ನಮ್ಮ HD ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಸಂಸದರಾಗಿ ಹೋಗಿ ಇವತ್ತು ಸಚಿವರಾಗ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ಒಂದು ಕೃಷಿ ಸಚಿವ ಸ್ಥಾನ ಸಿಕ್ಕರೆ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಆಗ್ತದೆ ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದರಂತೆಯೇ ನಮ್ಮ ಕರ್ನಾಟಕದಿಂದ ಸುಮಾರು 5 ಜನ ಸಚಿವ ಸ್ಥಾನ ಪಡ್ಕೊಳ್ಳೋಕ್ಕೆ ಇವತ್ತು ರೆಡಿ ಇದ್ದಾರೆ. ಅದು ಮೋದಿಜಿಯವರು ನಮ್ಮ ಕರ್ನಾಟಕದ ಮೇಲೆ ಪ್ರೀತಿ ಇಟ್ಟು ನಮ್ಮ ಸಚಿವರನ್ನ ಆಯ್ಕೆ ಮಾಡಿರ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಇದೇ ರೀತಿ ಬರುವಂಥ ದಿನದಲ್ಲಿ NDA ಸರ್ಕಾರ ಉನ್ನತವಾದ ಒಂದು ಸರ್ಕಾರವನ್ನು ನಡೆಸಿ ಈ ಜನರ ಅಭಿವೃದ್ಧಿ ಮತ್ತು ದೇಶ ಅಭಿವೃದ್ಧಿಯನ್ನು ಮಾಡಲಿ ಅಂತ ತಿಳ್ಕೊಂಡು ಆಶಿಸ್ತಾ ಇವತ್ತು ಬೀರಗಂಟೆ ಮಲ್ಲೇಶ್ವರದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಂತಂದ್ರೆ ಈ NDA ಕೂಟದಲ್ಲಿ ಆದಂಥ ಸರ್ಕಾರ ನಿರಂತರವಾಗಿ 5 ವರ್ಷನೂ ಮುಂದುವರಿಲಿ ಅಂತೇಳಿ ಆಶಿಸ್ತಾ ಪ್ರತಿ ಒಂದು ಸಚಿವರು ಕೂಡ ತಮ್ಮ ಜವಾಬ್ದಾರಿಯನ್ನು ಕರ್ನಾಟಕದಲ್ಲಿ ನಿಭಾಯಿಸಿ ಒಳ್ಳೆಯ ಹೆಸರನ್ನು ಮೋದಿಜಿಯವರು ತಂದು ಕೊಡಬೇಕಂತೇಳಿ ವಿನಂತಿಸಿಕೊಳ್ಳುತ್ತಾ ಇವತ್ತು ನಮ್ಮ ಕಲಿಕೇರಿಯಲ್ಲಿ ಎಲ್ಲ JDS ಮತ್ತು BJP ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ ಪಟಾಕಿ ಸಿಡಿಸಿ ಇವತ್ತು ಪೇಡೆ ಹಂಚಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಯಾಕಂತ ಕೇಳಿದ್ರೆ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿರುವುದು ನಮ್ಮೆಲ್ಲರಿಗೆ ಖುಷಿ ತಂದಿದೆ. ಆ ವಿಚಾರದಲ್ಲಿ ಎಲ್ಲರೂ ಕೂಡ ನಾವು ಖುಷಿಯಲ್ಲಿ ಇರ್ತೀವಿ. ಹಾಗೂ ಈಗ ಮೋದಿ ಸರ್ಕಾರ ಇನ್ನೂ ಈಗ ಉನ್ನತವಾದಂಥ ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ಆಶಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಹಾಗೂ ನಮ್ಮ ಜಾತ್ಯತೀತ ಜನತಾದಳದ ಕಾರ್ಯಕರ್ತ ಬಂಧುಗಳೇ, 2024ನೇ ವರ್ಷದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ NDA ಮೈತ್ರಿಕೂಟದ 2 ಪಕ್ಷಗಳು ಸುಮಾರು 19 ಸ್ಥಾನಗಳನ್ನು ಗಳಿಸಿ ಇವತ್ತು ದೇಶದಲ್ಲಿ ನಮ್ಮ ನರೇಂದ್ರ ಮೋದಿಯವರು 3ನೇ ಪ್ರಧಾನಮಂತ್ರಿ ಆಗುವುದಕ್ಕೆ ಭಾಳ ಅದ್ಭುತ ಸಾಧನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕಂಡು ನಮ್ಮ ಮೋದಿಯವರು ಕೂಡ ಈ ರಾಜ್ಯಕ್ಕೆ ಸುಮಾರು 5 ಸಚಿವ ಸ್ಥಾನಗಳನ್ನು ಕೊಟ್ಟಿದ್ದಾರೆ. 2 ಕ್ಯಾಬಿನೆಟ್ ಸಚಿವ ಸ್ಥಾನ, 3 ರಾಜ್ಯ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದರಾಗೆ ನಮ್ಮ JDSನ ಧೀಮಂತ ನಾಯಕರಾದಂಥ HD ಕುಮಾರಸ್ವಾಮಿಯವರು ಈ ದೇಶದ ಕ್ಯಾಬಿನೆಟ್ನ ಸಚಿವ ಸ್ಥಾನವನ್ನು ಪದಗ್ರಹಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ನರೇಂದ್ರ ಮೋದಿಯವರು ಕೂಡ ವಿಶ್ವಖ್ಯಾತಿ ಹೆಸರು ಪಡೆದಂಥ ನರೇಂದ್ರ ಮೋದಿ ಕೂಡ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ನಾವು ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲಿ ಕೂಡ JDSನ ಕಾರ್ಯಕರ್ತರು, ಭಾಜಪ ಕಾರ್ಯಕರ್ತರು ಇವತ್ತು ಅವರ ಸರ್ಕಾರಗಳನ್ನು ಶುಭಾಶಯನ್ನು ಕೋರ್ತಾ ಇವತ್ತು ಕಲಿಕೇರಿ ಗ್ರಾಮದಲ್ಲಿ ಕೂಡ ನಾವು ವಿಜೃಂಭಣೆಯಿಂದ ಕಾರ್ಯಕರ್ತರು